ಅಮೆರಿಕ ಸೋಲುತ್ತಾ? ಟ್ರಂಪ್ ಪ್ಲಾನ್ ಫೇಲ್ ಆಯ್ತಾ? ಇರಾನ್ ಮುಂದೆ ಸೂಪರ್ ಪವರ್ ಕೂಡ ಮಕ್ಕಡೆ ಮಲಗ್ತಾ? ಮಧ್ಯಪ್ರಾಚ್ಯದ ಯುದ್ಧ ಈಗ 3ನೇ ವಾರಕ್ಕೆ ಬಂದಿದೆ. ಆದ್ರೆ ಈ ಯುದ್ಧದಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅಮೆರಿಕ ಗೆಲ್ತಿದೆಯಾ ಅಥವಾ ಸೋಲ್ತಿದೆಯಾ? ಅಮೆರಿಕ ಸಂಕಷ್ಟದಲ್ಲಿ ಯಾಕಿದೆ? ಈ ಯುದ್ಧದಿಂದ 2 ವಿಷಯಗಳು ಕ್ಲಿಯರ್ ಆಗಿವೆ. ಅಮೆರಿಕಾಗೆ ಸ್ಪಷ್ಟ ಪ್ಲಾನ್ ಇಲ್ಲ. ಈ ಯುದ್ಧದಲ್ಲಿ ಗೆಲುವು ಸುಲಭ ಅಲ್ವೇ ಅಲ್ಲ. ಸ್ಟೇಟ್ ಆಫ್ ಹೋರ್ಮುಜ್ ಇದು ಮುಚ್ಚಿದ್ರೆ ಜಾಗತಿಕ ತೈಲ ಬೆಲೆ $150 ತಲುಪಬಹುದು. ಇದರಿಂದ ಜಗತ್ತಿನ ಆರ್ಥಿಕತೆ ಕಂಗೆಡುತ್ತೆ. ಅಮೆರಿಕದ ಇಮೇಜು ಕುಸಿಯುತ್ತೆ. ಚೀನಾ ಮತ್ತು ರಷ್ಯಾ ಅವಕಾಶ ಪಡೆಯುತ್ತವೆ. ಇರಾನ್ ಸ್ಟ್ರಾಟಜಿ ಏನ್ ಗೊತ್ತಾ? ಇರಾನ್ ಈಗ ನೇರ ಯುದ್ಧಕ್ಕಿಂತ ಸ್ಟ್ರಾಟಜಿಕ್ ಗೇಮ್ ಆಡ್ತಿದೆ. ಹೊರ್ಮುಜ್ ಸ್ಟ್ರೈಟ್ ಮೇಲೆ ನಿಯಂತ್ರಣ ಹೊಂದ್ತಾ ಇದೆ. ಸಮುದ್ರದಲ್ಲಿ ಮೈನ್ಗಳನ್ನ ಇಟ್ಟಿದೆ. ಅನುಮತಿ ಇಲ್ಲದೆ ಹೋದ ಶಿಪ್ ಗಳನ್ನ ನಾಶ ಮಾಡೋ ಎಚ್ಚರಿಕೆಯನ್ನ ಕೊಟ್ಟಿದೆ. ಇದು ಏನ್ ಸೂಚಿಸುತ್ತೆ ಅಂದ್ರೆ ಎಕನಾಮಿಕ್ ವಾರ್ಫೇರ್. ಇರಾನ್ ಹೇಳ್ತಿದೆ ನಷ್ಟಕ್ಕೆ ಪ್ರತೀಕಾರ ಇನ್ನೂ ತೀರಿಲ್ಲ, ಅಂದ್ರೆ ಯುದ್ಧ ಮುಂದುವರಿಯುತ್ತೆ ಅಂತ. ಈ ಯುದ್ಧ ಮುಂದುವರಿದ್ರೆ ದೊಡ್ಡ ನಷ್ಟ ಎಂಬುದು ಗಲ್ಫ್ ದೇಶಗಳ ಆತಂಕ. ಕತಾರ್ GDP 14% ಕುಸಿತಾ ಇದೆ. ಕುವೈತ್ 14%, UAE 5%, ಸೌದಿ 3% GDP ಕುಸಿತಾ ಇದೆ. ಭಾರತಕ್ಕೂ ಇದರ ಪರಿಣಾಮ 0.5% GDP ಕುಸಿತಾ ಇದೆ. ಇದರಿಂದ ಏನು ಗೊತ್ತಾಗ್ತದೆ? ಯುದ್ಧ ಎಲ್ರಿಗೂ ನಷ್ಟ ತಂದಿಡುತ್ತೆ. ಹಾಗಾಗಿ ಟ್ರಂಪ್ ಮೇಲೆ ಟೀಕಾ ಪ್ರಹಾರ ಮುಂದುವರೆದಿದೆ. ಹಿಂದೆ ಒಂದು ಪದ ಫೇಮಸ್ ಆಗಿತ್ತು, ಟಾಕೋ. ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್. ಆದ್ರೆ ಈಗ ಹೊಸ ಪದ TAFU, ಟ್ರಂಪ್ ಆಲ್ವೇಸ್ ಅಪ್. ಟ್ರಂಪ್ ಬಗ್ಗೆ ಆರೋಪ ಏನಂದ್ರೆ ಪ್ಲಾನ್ ಇಲ್ಲ, ರಿಯಾಕ್ಷನ್ ಲೇಟು, ಶತ್ರುಗಳನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಅನ್ನೋದು. ಆದ್ರೆ ತಿರುಗೇಟು ಕೊಟ್ಟ ಇರಾನ್ ಟ್ರಂಪ್ಗೆ ಶಾಕ್ ಕೊಟ್ಟಿದೆ. ಜಾಗತಿಕ ರಾಜಕೀಯ ಬದಲಾವಣೆ. ಈ ಯುದ್ಧದಿಂದ ಅಮೆರಿಕ ಒಂಟಿ ಆಗ್ತಿದೆ. ನ್ಯಾಟೋ ಇದು ನಮ್ಮ ಯುದ್ಧ ಅಲ್ಲ ಅಂತಿದೆ. ಕೆನಡಾ ನಾವು ಭಾಗವಹಿಸುವುದಿಲ್ಲ ಅಂತಿದೆ. ಫ್ರಾನ್ಸ್ ನಾವು ಸೇನೆ ಕಳಿಸೋದಿಲ್ಲ ಅಂತಿದೆ. ಜಪಾನ್ ಈ ಯುದ್ಧಕ್ಕೆ ವಿರೋಧ ವ್ಯಕ್ತಪಡಿಸ್ತಿದೆ. ಆದರೆ ಚೀನಾ ಮುಂದೆ ಬರ್ತಿದೆ, ಮಾನವೀಯ ಸಹಾಯ ಘೋಷಣೆ ಮಾಡ್ತಿದೆ. ಇದು ಏನನ್ನು ಸೂಚಿಸ್ತಿದೆ ಅಂದ್ರೆ ಪವರ್ ಶಿಫ್ಟ್ ನಡೀತಿದೆ ಅಂತ. ನೆತಾನ್ಯಾಹು ಜೀವಂತನ? ಇಸ್ರೇಲ್ ಪ್ರಧಾನಿ ನೆತಾನ್ಯಾಹು ಬಗ್ಗೆ ದೊಡ್ಡ ಅನುಮಾನ. AI ವಿಡಿಯೋ ಬಳಸಿ ಪ್ರೂಫ್ ಆಫ್ ಲೈಫ್ ತೋರಿಸ್ತಿದ್ದಾರಾ? ಸೋಷಿಯಲ್ ಮೀಡಿಯಾದಲ್ಲಿ ಸಂಶಯವನ್ನ ಜನರು ವ್ಯಕ್ತಪಡಿಸ್ತಿದ್ದಾರೆ. ಅವರು ನಿಜವಾಗಿಯೂ ಜೀವಂತನ? ಇದರಿಂದ ಏನ್ ಗೊತ್ತಾಗುತ್ತೆ? ಇಂದಿನ ಯುಗದಲ್ಲಿ ಟ್ರುತ್ ಕೂಡ ಡೌಟ್ ಆಗಿ ಕಾಣುತ್ತೆ. ಯುದ್ಧದ ಕ್ರೂರ ಸತ್ಯ ಏನ್ ಗೊತ್ತಾ? ಈ ಯುದ್ಧದಲ್ಲಿ ಸಾವಿರಾರು ಜನ ಸಾಯ್ತಿದ್ದಾರೆ. ಲೆಬನಾನ್ ನಲ್ಲಿ ಜನ ಸ್ಥಳಾಂತರಗೊಳ್ತಿದ್ದಾರೆ. ವೈಟ್ ಫಾಸ್ಫರಸ್ ಬಳಕೆಯ ಆರೋಪ ಕೂಡ ಇದೆ. ಇದು ಕೇವಲ ಯುದ್ಧ ಅಲ್ಲ, ಮಾನವೀಯ ಸಂಕಷ್ಟ. ಈ ಯುದ್ಧ ಮುಂದುವರಿದ್ರೆ ಅಮೆರಿಕ ದುರ್ಬಲವಾಗೋದಂತೂ ಸಾಮಾನ್ಯ. ಚೀನಾ ಬಲವಾಗಬಹುದು. ಜಾಗತಿಕ ರಾಜಕೀಯ ಬದಲಾಗಬಹುದು. ಒಂದು ಪ್ರಶ್ನೆ ಉಳಿಯುತ್ತೆ, ಇದು ಹೊಸ ವಿಶ್ವ ವ್ಯವಸ್ಥೆಯ ಆರಂಭವೇ? ನಿಮ್ಮ ಅಭಿಪ್ರಾಯ ಏನು? ಅಮೆರಿಕ ಗೆಲ್ಲುತ್ತಾ ಅಥವಾ ಇರಾನ್ ಗೆಲ್ಲುತ್ತಾ? ಕಮೆಂಟ್ ಮಾಡಿ. ಇನ್ನಷ್ಟು ವಿಶ್ಲೇಷಣೆಗೆ ಸಬ್ಸ್ಕ್ರೈಬ್ ಮಾಡಿ.